ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಆಗಿರ್ಬೋದು ಮಾರ್ಕೆಟು, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಒಂದು ಕೆಂಪು ಸಂಕೇತ ಕೊಡೋ ಥರ ಅಂತ ಕ್ಲೋಸಿಂಗ್ ಆಗಿರ್ಬೋದು, ಸುಮಾರು ಜನ ಪೊಸಿಷನ್ ಕೂಡ ಕ್ಯಾರಿ ಮಾಡಿರ್ಬೋದು. ಆದರೆ US ಮಾರ್ಕೆಟಲ್ಲಿ ಜಾಬ್ ಡೇಟಾ ಮತ್ತೊಂದು ನ್ಯೂಸ್ ಬಂದಿತ್ತು ಅಂತ ಹೇಳಿ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. IT ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಆದರೆ ಬಿಯರ್ಸು ಬಿಟ್ಟಿಲ್ಲ, ಮತ್ತೆ ಏನು ಮಾಡಿದ್ದಾರೆ, ಸೆಕೆಂಡ್ ಅಟೆಂಪ್ಟ್ನ ಮಾಡಿ ಕ್ಲೋಸ್ ಮಾಡಿದ್ದಾರೆ. ನಿಫ್ಟಿ ತುಂಬ ಇಂಟ್ರೆಸ್ಟಿಂಗ್ ಜಾಗದಲ್ಲಿದೆ. ಬ್ಯಾಂಕ್ ನಿಫ್ಟಿ ವೀಕ್ ಆಗಿ ಕಾಣಿಸ್ತಾ ಇದೆ. ನಾಳೆಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ತೋಗೋಣ. ನಿನ್ನೆ ಅಷ್ಟೇ ಮಾತಾಡಿದ್ದೆ ನೋಡಿ, ದಯವಿಟ್ಟು ಯಾವುದೇ ವ್ಯೂ ಇಟ್ಕೊಬೇಡಿ, ಇಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ಅಂತ. ಅದೇ ರೀತಿ ಆಗ್ತಾ ಹೋಯಿತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟ್. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಹೀರೋ ಮೋಟೋ ಕಾರ್ಪ್ ಅಂತ ಕಾಣಿಸ್ತಾ ಇದೆ. 2.57% ಅಪ್ ಮೂವ್ಮೆಂಟ್ ಬಂದಿದೆ. ಆ ಸ್ಟಾಕ್ ಬಗ್ಗೆ ನಾವು ಮಾತಾಡ್ತೀನಿ ಇವತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಬ್ರಿಟಾನಿಯಾ 1.06%. ಅಂದರೆ FMCG ಸೆಕ್ಟ್ರಲ್ಲಿ ಏನು ಪ್ರೆಷರ್ ಇತ್ತು ಅದು ಕಂಟಿನ್ಯೂ ಆಗ್ತಾ ಇದೆ. ನೆಸ್ಲೆ ಕೂಡ 1% ಡೌನ್ ಇತ್ತು. ಸೊ ನೋಡ್ತಾ ಹೋಗೋಣಂತೆ. ಇವತ್ತು ನಿಫ್ಟಿನಲ್ಲಿ ಯಾವ ರೀತಿಯಾಗಿದೆ ನೋಡಿ, ಪ್ರೈಸ್ ಆಕ್ಷನ್ ನೋಡೋದಾದರೆ 21,510 ಹತ್ರ ಬಂದು ತುಂಬ ವೀಕ್ ಆಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತು ಒಂದು 100 ಪಾಯಿಂಟ್ಗಳು ಮೇಲ್ಗಡೆ ಓಪನ್ ಆಯಿತು. ಎವ್ರಿ 100 ಪಾಯಿಂಟ್ಸಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಇದೆ ನಿಫ್ಟಿನಲ್ಲಿ ಅಂತ ಮಾತಾಡ್ತಾನೆ ಬಂದಿದ್ದೀವಿ. 21,600 ಮೇಲ್ಗಡೆ ಓಪನ್ ಆಯಿತು. ಒಂದ್ಸಲ ಅಟೆಂಡ್ ಮಾಡಕ್ಕೆ ಬಂದರು, ಮತ್ತೆ ಮೇಲ್ಗಡೆ ಹೋಗ್ತಾ ಇತ್ತು ನೋಡಿ. 150 ಪಾಯಿಂಟ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ ನಾನು ಹೇಳಿದೆ. ಮಾರ್ಕೆಟ್ ತುಂಬ ಬುಲಿಶ್ ಅಲ್ಲಿದೆ. ಅಂದರೆ 21,000 ಮಾರ್ಕೆಟ್ 20,000 ಮೇಲ್ಗಡೆ ಇದ್ದಾಗ ಈ 150 ಪಾಯಿಂಟ್ಸ್ಗಳು ಇವಾಗ ಬ್ರೇಕ್ ಆಗ್ತಾ ಇದೆ ಅನ್ನೋದನ್ನ ಜಸ್ಟ್ ಮಾತಾಡಿದ್ವಿ ಲಾಸ್ಟ್ ವೀಕು. ಅದೇ ಥರ ಆಗಿದೆ. ಯಾಕೆಂದರೆ ಇಂಟ್ರಾಡೇನಲ್ಲಿ ನೀವು ನೋಡೋದಾದರೆ ಗ್ಯಾಪ್ ಅಪ್ನ ಸೇರಿಸಿದ್ರೆ 21,500 ಇದ್ದಿದ್ದು 21,721 ಸುಮಾರು 200 ಪಾಯಿಂಟ್ಸ್ ಆಯಿತು. ಸೊ 180-200 ಪಾಯಿಂಟ್ಸ್ ಮೂವ್ಗಳು ಆರಾಮಾಗಿ ಸಿಗೋಕ್ಕೆ ಕಾಣಿಸ್ತಾ ಇದೆ. ಸೊ ಇದು ಒಂದು ನಾವು ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು. ಅದೇ ರೀತಿಯಾಗಿ ರಿಜೆಕ್ಷನ್ ಕೂಡ ಬಂದಿದೆ. ಸೊ 21,550 ಹತ್ರ ಬಂದು ಕ್ಲೋಸ್ ಆಗಿದೆ. ಅಂದರೆ ನಿನ್ನೆ ಏನಾಗಿತ್ತು, ಇವತ್ತು ಯಾರಲ್ಲಿ ಮಾರ್ಕೆಟ್ ಇಲ್ಲ ಅಂತಂದರೆ ವಾಪಸ್ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಡೇ ಥರನೇ ಇದೆ. ಇವತ್ತು ಇಷ್ಟು ದೊಡ್ಡದಾಗಿ ಮೇಲ್ಗಡೆನೂ ಪ್ರೈಸೆಕ್ಷನ್ ಮಾಡಿ ಕೆಳಗಡೆನೂ ಪ್ರೈಸೆಕ್ಷನ್ ಮಾಡಿದೆ. ಹಾಗಾಗಿ ಹೇಳ್ತಾ ಇರೋದು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ, ಇಂಟ್ರಾಡೇನಲ್ಲಿ ಮುಗಿಸ್ಕೊತ ಹೋಗಿ ಅಂತ. ಇವಾಗ ನೋಡೋದಾದರೆ ನಿಫ್ಟಿನಲ್ಲಿ ಏನು ಒಂದು ಕ್ಲಿಯರ್ ಆಗ್ತಾ ಇದೆ ಅಂತಂದರೆ 21,700-720 ಝೋನ್ ಏನಿದೆ ಇದು ಕ್ಲಿಯರ್ ಆಗಿ ಈಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಗಿತ್ತು. ಇಲ್ಲಿ ನೋಡಿ 1, 2, 3 ಸಲ ಅಟೆಂಡ್ ಮಾಡಿದೆ, ಆಗಿಲ್ಲ. ಅಲ್ಲಿಂದ ದೊಡ್ಡದಾಗಿ ರಿಜೆಕ್ಷನ್ಗಳು ಬರ್ತಾ ಇದೆ, ಬಂದಾಗಿಲ್ಲ. ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತಿರೋದ್ರಿಂದ ಏನಾಗ್ತಾ ಇದೆ, ನಮಗೆ ಫಾಲು ಕಂಟಿನ್ಯೂ ಆಗ್ತಾ ಇಲ್ಲ. ಸೊ 21,500-520 ಲೆವೆಲ್ ಅನ್ನೋದು ಸಪೋರ್ಟ್ ಆಗಿದೆ. ಸೊ 21,520 ಅನ್ನೋದು ಕ್ಲಿಯರ್ ಕಟ್ ಆಗಿರುವಂಥ ಸಪೋರ್ಟ್ ಆಗಿದೆ. 1, 2, 3, 4 ಸಲ ಟೆಸ್ಟ್ ಆಗಿದೆ. ಅದೇ ರೀತಿಯಾಗಿ 21,720 ನೀವು ನೋಡ್ತಾ ಬರೋದಾದರೆ ಸುಮಾರು ಸಲ ಇಲ್ಲಿ ನೋಡಿ ಇಂಟ್ರಾಡೇನಲ್ಲಿ 1, 2, ಇಲ್ಲಿ 3, 4 ಸಲ ಅದು ಕೂಡ ಅಟೆಂಪ್ಟ್ ಆಗಿದೆ. ಸೊ ಇವೆರಡು ಝೋನು ನಿಫ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಮಂತ್ಲಿ ಎಕ್ಸ್ಪೈರಿಗೂ ಕೂಡ. ಸೊ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದರೆ ಅಥವಾ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನಾವು ಈ ಝೋನ್ಗಳು ನೆಕ್ಸ್ಟ್ ರೆಸಿಸ್ಟೆನ್ಸ್ ಥರ ಆಗುತ್ತೆ ಅನ್ನೋದನ್ನ ಮಾತಾಡ್ತಾ ಹೋಗಬೇಕು. ಇವತ್ತು ಯಾರಾದರೂ ಪೊಸಿಷನ್ನ ಕ್ಯಾರಿ ಮಾಡಿದರೆ ನೋಡಿ, ಅವರು 21,400 ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಬಂದಾಗ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರೋಕ್ಕೆ ಸಾಧ್ಯತೆ ಇರುತ್ತೆ 21,400-450. ಆವಾಗ ವಾಪಸ್ ಮತ್ತೆ ಒಂದು ಅಟೆಂಪ್ಟ್ ಆಗ್ಬೋದು 520 ತನಕ. ಸೊ ಬುಲ್ಸ್ ತಗೊಂಡು ಹೋಗಬೇಕು ಅಂತಂದರೆ ಈ ಝೋನ್ ಏನಿದೆ 21,500-450 ಇಲ್ಲಿ ಮತ್ತೆ ಆಕ್ಟಿವೇಟ್ ಆಗಬೇಕು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಅಥವಾ ಇಲ್ಲೇ ಓಪನಿಂಗ್ ಆಗಿ ಕೆಳಗಡೆ ಬಂದ್ರೂ ಇಲ್ಲಿ ಆಕ್ಟಿವೇಟ್ ಆಗಿ ಮತ್ತೆ ಮೇಲ್ಗಡೆ ಹೋದರೆ ನಿಮಗೆ ವಾಪಸ್ ಮತ್ತೆ ಮಾರ್ಕೆಟು 21,720 ಆ ಝೋನ್ಗೆ ಮತ್ತೆ ಟ್ರೈ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಅನ್ಕೋಬೋದು. ಇಲ್ಲೇನಾದ್ರು ಅಟೆಂಡ್ ಮಾಡೋಕ್ಕೆ ಹೋಗಿ ಅಲ್ಲಾಲ್ದೇ ವಾಪಸ್ ಏನಾದ್ರು ಕೆಳಗಡೆ ಬರೋಕ್ಕೆ ಶುರು ಆಯಿತು ಅಂತಂದರೆ ಆಗ ಬಿಯರ್ಸು ತುಂಬ ಚೆನ್ನಾಗಿ ಹೇಳ್ಕೊಂಡು ಬರ್ತಾರೆ ನೋಡಿ. 150-200 ಪಾಯಿಂಟ್ಸ್ ಅಂದರೆ ಸರಿ ಸುಮಾರು 21,320 ಝೋನ್ ತನಕ ನಾವು ಬಂದು ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ಏನಾಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಮೇಲೆ ನಿಫ್ಟಿ ನಾಡಿದ್ದು ಎಕ್ಸ್ಪೈರಿ ಏನು ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಯಾಕಿನ್ನ ಹೇಳ್ತಾ ಇದ್ದೇನೆ ಅಂದರೆ 150-200 ಪಾಯಿಂಟ್ಸ್ ನಿಮಗೆ ಸಿಗ್ತಾ ಇದೆ. ಆದರೆ ನಿಫ್ಟಿನ ನೋಡಿ ಇಷ್ಟು ದೊಡ್ಡದಾಗಿ ಮೂಮೆಂಟ್ ಆದಮೇಲೆ ಈಗ ಒಂದೇ ರೇಂಜಲ್ಲಿ ಇದ್ದೀವಿ ಸುಮಾರು ದಿನದಿಂದ. ಸೊ ಈ ಎಕ್ಸ್ಪೈರಿಗೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಮೇಲ್ಗಡೆ ಅಥವಾ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ನಾಳೆ ಎಲ್ಲಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಬಾಕ್ಸಿಂದ ಆಚೆ ಏನಾದ್ರು ಬಂದು ಕ್ಲೋಸ್ ಆದರೆ ಅಥವಾ ಈ ಬಾಕ್ಸಿಂದ ಮತ್ತೆ ಮೇಲ್ಗಡೆ ಏನಾದ್ರು ಹೋಗಿ ಕ್ಲೋಸ್ ಆಯಿತು ಅಂತಂದರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಲ್ ಟೈಮ್ ಹೈಗೆ ಹೋಗ್ಬೋದು ಈ ವೀಕ್ಲಿ ಎಕ್ಸ್ಪೈರಿ ಅಥವಾ ಮಂತ್ಲಿ ಎಕ್ಸ್ಪೈರಿ ಅಷ್ಟೊತ್ತಿಗೆ. ಏನಾದ್ರು ಕೆಳಗಡೆ ಬಂದು ಕ್ಲೋಸ್ ಆಯಿತು ಅಂತಂದರೆ ಮತ್ತೆ ಒಂದು ಈ ಬಾಕ್ಸಿಂದ ಕೆಳಗಡೆ ಬಂದು ಒಂದು ದೊಡ್ಡ ಮೂಮೆಂಟಿಗೆ ನಾಂದಿ ಹಾಡ್ಬೋದು. ಹಾಗಾಗಿ ನಾಳೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಬ್ಯಾಂಕ್ ನಿಫ್ಟಿ ಏನು ಮಾತಾಡುತ್ತೆ ನಾಳೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ ನಿಫ್ಟಿದು ಭವಿಷ್ಯ. ಸೊ ಬ್ಯಾಂಕ್ ನಿಫ್ಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಬ್ಯಾಂಕ್ ನಿಫ್ಟಿಯಿಂದ ಒಂದು ಟ್ರೇಡ್ ಕೂಡ ಇತ್ತು, ಆಲ್ಮೋಸ್ಟ್ 100% ರಿಟರ್ನ್ ಇತ್ತು ಅಂತ ಹೇಳಿದೆ ನಿಮಗೆ. ಆಪ್ಷನ್ ಬೈಯಿಂಗಲ್ಲಿ ನೋಡಿ, ಎಸ್ಪೆಷಲಿ ಯಾವಾಗ ಈ ರೀತಿಯಾಗಿ ಎವ್ರಿ ಡೇ ಎಕ್ಸ್ಪೈರಿ ಅಂತ ಚೇಂಜ್ ಆಗ್ತಾ ಹೋಯಿತು ಆಗ ನಿಮಗೆ ಆಪ್ಷನ್ ಸೆಲ್ಲಿಂಗೇ ಫೇವರಬಲ್ ಆಗಿರುವಂಥದ್ದು. ಯಾಕೆಂದರೆ ಸುಮಾರು ದಿನಗಳಲ್ಲಿ ನೀವು ಒಂದು 150-200 ಪಾಯಿಂಟ್ಸ್ ಇಟ್ಟರೆ ಸಣ್ಣ ಇಂಡೆಕ್ಸ್ಗಳಲ್ಲಿ ಅಥವಾ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಥರ ಇಂಡೆಕ್ಸಲ್ಲಿ ಒಂದು 500-700 ಪಾಯಿಂಟ್ಸ್ ರೇಂಜ್ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಥೀಟಾ ಡಿಕೆ ಆಗ್ತಾ ಹೋಗುತ್ತೆ. ಬಟ್ ಆಪ್ಷನ್ ಬೈಯಿಂಗಿಗೆ ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳಲ್ಲೇ ಜಾಸ್ತಿ ಟ್ರೇಡ್ ಸಿಗ್ತಾ ಇದೆ. ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಲ್ಲ, ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಮೂಮೆಂಟ್ ಇತ್ತು. ಹಾಗಂತ ಫಿನ್ ನಿಫ್ಟಿನಲ್ಲಿ ಇರಲಿಲ್ಲ ಅಂತಲ್ಲ. ಫಿನ್ ನಿಫ್ಟಿನಲ್ಲಿ ಈ ವಾರ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ದೊಡ್ಡ ಒಂದು ಎಕ್ಸ್ಪೈರಿ ದಿನ ಮೂಮೆಂಟ್ ಬಂದಿದೆ. ಫಿನ್ ನಿಫ್ಟಿನಲ್ಲೂ ಒಂದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಯ್ತು ನಂದು 21,250
250 ಪಿ ಸೆಲ್ ಮಾಡಿದ್ದೆ ನಾನು. ಆಮೇಲೆ ಅದನ್ನ ಸ್ಟಾಪ್ ಲಾಸ್ ತೊಗೊಂಡು 21,150 ಪಿನ ಸೆಲ್ ಮಾಡಬೇಕಾಯಿತು. ಆದರೆ ಇಂಥ ಎಕ್ಸ್ಪ್ಲೋಸಿವ್ ಮೂವ್ಸು ಸಾಮಾನ್ಯವಾಗಿ ಎಕ್ಸ್ಪೈರಿ ದಿನ ಬರ್ತಾ ಇಲ್ಲ. ಆದರೆ ಈಗ ಒಂದು ಮಾರ್ಕೆಟ್ನಲ್ಲಿ ತುಂಬ ದೊಡ್ಡ ಫೈಟ್ ಆಗ್ತಾ ಇರೋದ್ರಿಂದ, ಒಂದು ಟ್ರೆಂಡ್ ಚೇಂಜ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ಅದರ ಪರಿಣಾಮ ಬೀಳ್ತಾ ಇದೆ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಿದರೆ ಸೂಪರ್ ಆಗಿತ್ತು. ಏನೂ ಇಲ್ಲ ನೋಡಿ, ಆ ಟ್ರೆಂಡ್ ಲೈನ್ನ ಇವತ್ತು ಕೂಡ ಬೆಳಗ್ಗೆ ಓಪನ್ ಆದಾಗ ಹೇಳಿದೆ, ಇದಕ್ಕಿಂತ ಮೇಲ್ಗಡೆ ಓಪನ್ ಆಗಿದೆ. ಸೇಮ್ ಯಾವ್ದು ಸಪೋರ್ಟ್ ಅಂತ ಮಾತಾಡ್ತಾ ಇದ್ವಿ, ಯಾವ್ದು ರೆಸಿಸ್ಟೆನ್ಸ್ ಮಾತಾಡ್ತಾ ಇದ್ವಿ, ಅದು ಉಲ್ಟಾ ಆದರೆ ಅದೇ ರೆಸಿಸ್ಟೆನ್ಸ್ಗಳು ಸಪೋರ್ಟ್ ಆಗುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಸಪೋರ್ಟ್ ಆಗುತ್ತೆ. ನೆನ್ನೆನೂ ಮಾತಾಡ್ಕೊಂಡು ಹೋಗಿದ್ವಿ, ಇದ್ರ ಮೇಲ್ಗಡೆ ಇವಾಗ ಇದು ರೆಸಿಸ್ಟೆನ್ಸ್ ಥರ ಆಗುತ್ತೆ, ಕೆಳಗಡೆ ಬಂದರೆ 47,000 ತನಕ ಬರ್ಬೋದು, 47,200, 47,000 ಅಂತ. ಅದೇ ರೀತಿಯಾಗಿ ಇವತ್ತು ಮೇಲ್ಗಡೆ ಓಪನ್ ಆದರೆ ಇದೇ ಸಪೋರ್ಟ್ ಥರ ಆಗಬೇಕು, ಅಲ್ಲಿ ಸಪೋರ್ಟ್ ತಗೊಂತು ಮೇಲ್ಗಡೆ ಹೋಯಿತು, 47,800 ಫೈಟ್ ಆಯಿತು, ಅಲ್ಲಿಂದ ಮತ್ತೆ ಶಾರ್ಪ್ ಆಗಿ ರಿಜೆಕ್ಷನ್ ಬಂತು. ಈಗ ಮತ್ತೆ ಏನಾಗುತ್ತೆ, ಮತ್ತೆ ಇದು 47,600 ಝೋನ್ ಅನ್ನೋದು ಈಗ ರೆಸಿಸ್ಟೆನ್ಸ್ ಥರನೇ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾಳೆಗೆ ನೀವು ಓಪನ್ ಇಂಟ್ರೆಸ್ಟ್ ನೋಡೋದಾದ್ರೂ ಐ ಥಿಂಕ್ ಬ್ಯಾಂಕ್ ನಿಫ್ಟಿನಲ್ಲಿ 47,500 ಹೈಯೆಸ್ಟ್ ಕಾಲ್ ರೇಟಿಂಗ್ ಆಗಿದೆ. ಕಾಲ್ ರೇಟಿಂಗ್ ಅಂದರೆ ಏನು ಮಾಡ್ತಾರೆ, ಕೆಳಗಡೆ ತಳ್ತಾರೆ. ಇದನ್ನ ಎಲ್ಲಿ ಮಾತಾಡಿದ್ದೀವಿ, ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಇದೆ. ಸೆಲ್ಲರ್ಸ್ ಪರ್ಸ್ಪೆಕ್ಟಿವ್ ಇಂದ ಆಪ್ಷನ್ ಚೈನ್ ಯಾವ ರೀತಿ ನೋಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಪ್ರೀಮಿಯರಲ್ಲಿ ಆ ವಿಡಿಯೋ ಇರುತ್ತೆ, ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ. ಕೆಳಗಡೆ 47,000 ಸಪೋರ್ಟ್ ಇರುತ್ತೆ. ಸೊ 47,000ದಿಂದ 47,500 ಈ ಝೋನ್ ಇದೆ. ಬಟ್ ಮಾರ್ಕೆಟ್ ತುಂಬ ವೀಕಲ್ಲಿ ಬಂದು ಕ್ಲೋಸ್ ಆಗಿರೋದ್ರಿಂದ ನಾಳೆ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 47,000 ಟಾರ್ಗೆಟ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇವತ್ತು ನೋಡಿ ಆಲ್ಮೋಸ್ಟ್ 47,900ರಿಂದ 900 ಹತ್ತಿರ 800-900 ಪಾಯಿಂಟ್ಗಳ ಫಾಲ್ ಬಂದಿದೆ. ಆದರೆ ನೀವು 1 ಅವರ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋದಾದರೆ ಇದು ಒಂದು 47,000 ಅನ್ನೋದು ಸಪೋರ್ಟ್ ಲೆವೆಲ್ ಕಾಣಿಸ್ತಾ ಇರಬೇಕು. ಈಗ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆದಂಥ ಝೋನು 47,000. ಸೊ ಹಾಗಾಗಿ 47,000 ಸಪೋರ್ಟ್ ಎಕ್ಸ್ಪೆಕ್ಟೆಡ್. ನಾಳೆ ಏನಾದ್ರು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು 47,000 ಅಂದರೆ, ಇವತ್ತು ನೋಡಿ ಯಾರಾದರೂ ನಾನು ಪೊಸಿಷನ್ ಕ್ಯಾರಿ ಮಾಡಬೇಡಿ ಅಂತ ಹೇಳ್ತಾನೆ ಇರ್ತೀನಿ, ಆದರೆ ಮಾರ್ಕೆಟಲ್ಲಿ ಹಂಗಿರಲ್ಲ. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ಯಾರಾದರೂ ಪೊಸಿಷನ್ ತುಂಬ ವೀಕಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಮಾರ್ಕೆಟು ಪ್ರತಿದಿನ ಕೆಳಗಡೆ ಬಂದ್ರೂ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗ್ತಾಯಿತ್ತು, ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗ್ತಾಯಿತ್ತು. ನೆನ್ನೆ ಫಸ್ಟ್ ಟೈಮ್ ವೀಕಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಂತ ನೀವು ಪೊಸಿಷನ್ ಕ್ಯಾರಿ ಮಾಡಿದ್ರೆ, ಇವತ್ತು ನೋಡಿ ಇಷ್ಟು ದೊಡ್ಡದಾಗಿ ನೀವು ಸ್ಟಾಪ್ ಲಾಸ್ನ ಆಲ್ಮೋಸ್ಟ್ ನಿಮ್ಮದು ತುಂಬ ದೊಡ್ಡ ಸ್ಟಾಪ್ ಲಾಸ್ ಹಿಟ್ ಆಗಿರ್ತಿತ್ತು. ಆಮೇಲೆ ಕೆಳಗಡೆ ಬಂದಿದೆ ಖಂಡಿತ. ಆದರೂ ಕೂಡ ಕೆಲವರು ಪೊಸಿಷನ್ನ ಕ್ಯಾರಿ ಮಾಡಿರ್ತಾರಲ್ವ, ಇವತ್ತು ನಿನ್ನೆ ಲೋನು ಕೂಡ ಕೆಳಗಡೆ ಬಂದು ಟೆಸ್ಟ್ ಆಗಿದೆ. ಸೊ ಇಲ್ಲಿ ಕಂಟಿನ್ಯೂಷನ್ ಒಂದು ಲೋಯರ್ ಹೈ ಲೋಯರ್ ಲೋ ಆಗ್ತಾ ಇದೆ ಅಂತ ಕ್ಯಾರಿ ಮಾಡಿರ್ಬೋದು. ಕ್ಯಾರಿ ಮಾಡಿದವರಿಗೆಲ್ಲ 47,000 ಈ ಝೋನ್ ಹತ್ರ ಓಪನ್ ಆಗ್ಬಿಡ್ತು ಅಂತಂದರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕ್ಕೆ ಯೋಚನೆ ಮಾಡ್ಕೊತಾರೆ. ಯಾಕಂದರೆ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗಲ್ಲೇ ಸಿಕ್ಬಿಡ್ತು ಅಂದರೆ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. 47,000 ಸಪೋರ್ಟ್ ಕೂಡ ಆಗಿರೋದ್ರಿಂದ ಯಾರ್ಯಾರು ಇಲ್ಲಿ ಪುಟ್ ರೇಟಿಂಗ್ ಮಾಡಿದಾರೋ ಅವರು ಕೂಡ ಪುಷ್ ಮಾಡೋಕ್ಕೆ ನೋಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾಳೆ ಏನಾದರೂ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಒಂದು ಸಪೋರ್ಟ್ ಬರ್ಬೋದು ಮಾರ್ಕೆಟಲ್ಲಿ. ಹಾಗಾಗಿ ಏಕ್ದಮ್ ಪಿ ತೊಗೊಳಕ್ಕೆ ಹೋಗಿಬಿಡಿ ಗ್ಯಾಪ್ ಡೌನ್ ಓಪನಿಂಗ್ ಆದರೆ. ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ನಮಗೆ ಫಾಲೋ ಅಪ್ ಬಂತು ಅಂತಂದರೆ 47,000 ಫಸ್ಟ್ ಟಾರ್ಗೆಟ್ ಆಗಿರಬೇಕು. 47,000 ಖಂಡಿತ ಮಾರ್ಕೆಟಲ್ಲಿ ಸಪೋರ್ಟ್ ಇದೆ. ಅಲ್ಲಿ ಏನು ಮಾಡುತ್ತೆ ಅಂತ ನೋಡಬೇಕು ಮಾರ್ಕೆಟು. ಇಲ್ಲೇನಾದರೂ ಮತ್ತೆ ನಮಗೆ ಹ್ಯಾಮರ್ ಗೀಮರ್ ಬಂದುಬಿಟ್ಟು ಅಥವಾ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಏನಾದ್ರು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ನಾಳೆ ಮತ್ತೆ 47,500ರಿಂದ 47,000 ತಣ್ಣದಾಗಿ ಎಕ್ಸ್ಪೈರಿನ ಮುಗಿಸುವಂಥ ಸಾಧ್ಯತೆಯೇ ಇರುತ್ತೆ. ಅಕಸ್ಮಾತ್ 47,000 ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂತಂದರೆ ಫಾಲು ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಆಗ 46,800 ಅನ್ನೋದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಆ ಥರ ನೋಡಿಕೊಂಡು ಟ್ರೇಡ್ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಬ್ಯಾಂಕ್ ನಿಫ್ಟಿನಲ್ಲಿ ದೊಡ್ಡ ಕನ್ಸಲ್ಟೇಷನ್ ಆಗಿದೆ. ಇದನ್ನ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಕರೆಯೋದಾದರೆ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಕರಿಬೋದು. ಇದನ್ನ ನೆಕ್ಲೈನ್ ಅಂತ ನೋಡೋದಾದರೆ ನೀವು ನೋಡಿಲಿ ಈ ರೀತಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಾ ಇದೆ. ಅದನ್ನ ಅಟೆಂಡ್ ಮಾಡೋ ಥರ ಬರ್ತಾ ಇದೆ. ಬಂದರೆ ಇಷ್ಟು ದೊಡ್ಡ ಮೂಮೆಂಟ್ ಬರಬೇಕು, ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾಳೆ ಮಾರ್ಕೆಟು ಉತ್ತರ ಕೊಡ್ತಾ ಹೋಗುತ್ತೆ. ಬಟ್ ಖಂಡಿತವಾಗ್ಲೂ ನೆಗೆಟಿವ್ ರೇಂಜಲ್ಲಿ ಬಂದು ಕ್ಲೋಸ್ ಆಗಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿ 15 ಮಿನಿಟ್ ಕ್ಯಾಂಡಲಲ್ಲಿ ಎಂಥ ದೊಡ್ಡ ಫಾಲ್ ಆಯಿತು ಅಂದರೆ 21,400ರಿಂದ 21,250 ಇಷ್ಟು ದೊಡ್ಡದಾಗಾದಾಗ ನಾನು ಸ್ಟಾಪ್ ಲಾಸ್ನ ತೊಗೊಳ್ಳೇಬೇಕಾಯಿತು. ತುಂಬ ಸೇಫಲ್ಲಿದ್ದೆ ನಾನು, ಕೆಳಗಡೆ 21,250ರಲ್ಲಿದ್ದೆ. ಆದರೆ 21,250 ಕೂಡ ಬಂದು ಇವತ್ತು ಏನಾಯಿತು, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ಆಮೇಲೆ 21,150ನ ಪಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಯಿತು. ಆದರೂ ಕೂಡ ಇವತ್ತು ಫಿನ್ ನಿಫ್ಟಿನಲ್ಲಿ ಒಂದು ಸಣ್ಣ ಪ್ರಮಾಣದ ಲಾಸ್ ಆಯಿತು ನನಗೆ ಆಪ್ಷನ್ ಸೆಲ್ಲಿಂಗ್ ಮಾಡಿ. ಸೊ ಆದರೆ ಆಪ್ಷನ್ ಬೈಯಿಂಗಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ 100% ರಿಟರ್ನ್ ಇತ್ತು. ಸೊ ಈ ಕಾರಣದಿಂದಾಗಿ ಎರಡೂ ರೀತಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. 21,200 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡ್ಕೊಂಡು ಬಂದಿದ್ವಿ ಫಿನ್ ನಿಫ್ಟಿಗೆ. ಈಗ ಅದರ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಇದು ನೋಡಿ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್. ಇದನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 21,000ಕ್ಕೆ ಬಂದು ಟೆಸ್ಟ್ ಆಗ್ಬೋದು. 21,000 ಕ್ಲಿಯರ್ ಕಟ್ ಬಸ್ ಸ್ಟ್ಯಾಂಡು. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ನಾಳೆ ಎಲ್ಲರೂ ಬ್ಯಾಂಕ್ ನಿಫ್ಟಿನಲ್ಲೇ ಇರ್ತೀರಾ ಅಂತ ಅನ್ಕೋತೀನಿ. ಬಟ್ ಫಿನ್ ನಿಫ್ಟಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ದೊಡ್ಡ ದಿನದಿಂದ 21,600ರಿಂದ 21,200 400 ಪಾಯಿಂಟ್ ಮೂಮೆಂಟಲ್ಲೇ ಇತ್ತು. ಈಗ ಮೇಲ್ಗಡೆನೋ ಕೆಳಗಡೆನೋ ಏನೋ ಒಂದು ಅಲ್ಲಾಡ್ಸೋಕ್ಕೆ ಬರ್ತಾ ಇದ್ದಾರೆ. ನೋಡೋಣ ಯಾವ ಕಡೆ ಹೋಗುತ್ತೆ ಅಂತ. ಇವತ್ತು ಸುಮಾರು ಹಾಡುಗಳನ್ನು ಮಾತಾಡ್ಕೊತಾ ಇದ್ವಿ ಗ್ರೂಪಲ್ಲಿ. ಹಳೆ ಹಾಡುಗಳೆಲ್ಲ, ಹಳೆ ಆ್ಯಕ್ಟರ್ಸು, ಹಳೆ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಿತ್ತು ಆ ಕಾನ್ವರ್ಸೇಷನ್. ಆ ರೀತಿ ಅವಾಗವಾಗ ರಿಲೇಟ್ ಮಾಡಿಕೊಂಡ್ರೆ ನಾವು ಎಷ್ಟು ಆದಷ್ಟು ಅದು ಚೆನ್ನಾಗಿರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ನಾಳೆಗೆ ಒಂದ್ಸಲ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ ಓ ಐ ಡೇಟಾ. ಸೊ ಓ ಐ ಡೇಟಾ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ 48,000 ತುಂಬ ಮೇಲಾಯಿತು. 47,500 ಮತ್ತು 47,000ದಲ್ಲಿ ನಮಗೆ ಸಿ ರೇಟಿಂಗು ಪಿ ರೇಟಿಂಗು ಮಾಡಿರೋದು ಕಾಣಿಸ್ತಾ ಇದೆ. ಇದು ಸೆನ್ಸಿಬಲಲ್ಲಿ ಓ ಐ ಪ್ರೊಫೈಲ್ ಅಂತ ಸಿಗುತ್ತೆ. ಸ್ಟ್ರಾಟಜಿ ಬಿಲ್ಡರಿಗೆ ಬಂದು ನೀವು ಚಾರ್ಟ್ ಓಪನ್ ಮಾಡಿ ಇಲ್ಲಿ ಓ ಐ ಪ್ರೊಫೈಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಓ ಐ ಪ್ರೊಫೈಲು ಲೈವ್ ಕ್ಯಾಂಡಲಲ್ಲೂ ಕೂಡ ನಿಮಗೆ ತೋರಿಸ್ತಾ ಇರುತ್ತೆ. ಕೆಲವರು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳಿದ್ರಿ, ಅದು ನೀವು ಒನ್ ಡೇ ಕ್ಯಾಂಡಲಲ್ಲಿ ಇರಬೇಡಿ, 5 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ಚೆಕ್ಔಟ್ ಮಾಡಿ. ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಎನ್ ಎಸ್ ಸಿಗೂ ಇದಕ್ಕೂ. ಸೊ ಏನಿದೆ ಅಂತ ದಯವಿಟ್ಟು ಹರೀಶ್ ಸರ್ ಜೊತೆ ಕೇಳಿದ್ದು ಸರ್ ಕಮೆಂಟ್ ಮಾಡಿ ತಿಳಿಸಿ ಅದು ರೆಕ್ಟಿಫೈ ಆಯಿತೋ ಇಲ್ಲೋ ಅಂತ. ಬಟ್
ಅಪ್ಡೇಟ್ ಆಗುತ್ತೆ. NSE-ಇಂದನೇ ಎಲ್ಲ ಡೇಟಾ ಬರುವಂಥದ್ದು. ಸೊ ಅದು ಗೊತ್ತಿರಬೇಕು. ಸೊ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಮೇಕ್ ಆರ್ ಬ್ರೇಕ್ ಆಗಿದೆ 47,000, 48,000 ಇವಾಗ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಆಯಿತು. ಈಗ 47,000ದಲ್ಲಿ ನಾಳೆ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ನಿಂತಿದೆ. ಸೊ ಕೆಳಗಡೆ ಬಂದರೆ 47,000ನೇ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಮೇಲ್ಗಡೆ 47,500 ರೆಸಿಸ್ಟೆನ್ಸ್ ಆಗಿದೆ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಆವಾಗ 47,500 ತನಕ ಮಾರ್ಕೆಟು ಟ್ರಾವೆಲ್ ಆಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ನಾಳೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರುತ್ತಾ ಅಥವಾ ತಂಡದಾಗಿ 500 ಪಾಯಿಂಟ್ ರೇಂಜಲ್ಲಿ ಮುಗಿಸ್ತಾರ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಇದೆ. ಯಾಕೆಂದರೆ ಅದ್ರ ಮೇಲೆ ನಿಫ್ಟಿ ಟ್ರೇಡ್ ನಿರ್ಧಾರ ಆಗಿದೆ. ಸೊ ನಿಫ್ಟಿದು ನೀವು ನೋಡೋದಾದರೆ ಈ ಎಕ್ಸ್ಪೈರ್ ಇದು ಅಂತ ಇದೆಷ್ಟಿದು 21,700 ಹೈಯೆಸ್ಟ್ ನಿಮಗೆ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ನಾನು ಇವತ್ತು ಮಾತಾಡಿದ್ವಲ್ಲ 21,720 ನಮಗೆ ರೆಸಿಸ್ಟೆನ್ಸ್ಗಳು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಕೆಳಗಡೆ ನೀವು ನೋಡೋದಾದರೆ 21,500 ಇನ್ನೂ ಬಿಟ್ಕೊಡಲ್ಲ ಅಂತ ಕೂತಿರೋರು ಸುಮಾರು ಜನ ಇದ್ದಾರೆ. 21,600 ಈಗ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗೋದು ಕಾಣಿಸ್ತಾ ಇದೆ. ಸೊ 21,500ಕ್ಕೆ ನಾಳೆ ಟೆಸ್ಟ್ ಆಗುತ್ತೋ ಅಥವಾ 21,500ಕ್ಕೆ ಒಂದು ಕೊನೆ ಅವಕಾಶ ಇನ್ನು ಸಪೋರ್ಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ತೊಗೊಂಡು ಹೋಗಬೇಕು, ಇಲ್ಲ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬರಬೇಕು. ಕೆಳಗಡೆ ಬಂದರೆ ನಾನು ಆಗಲೇ ಹೇಳಿದಾಗೆ 21,300, 320 ತನಕ ಒಂದು 150-200 ಪಾಯಿಂಟ್ಗಳು ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸ್ಪೈರಿ ದಿನ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಹೀರೋ ಮೋಟರ್ ಕಾಪ್ ನೋಡೋದಾದರೆ ನೋಡಿ, ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ಆಲ್ ಟೈಮ್ ಹೈ ಹತ್ತಿರ ಇದೆ ಸ್ಟಾಕು. ಇಲ್ಲಿ ನೋಡೋದಾದ್ರೆ ಈ ಚಾನಲಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತಾಂತಾ ಇದೆ. ಸೊ ಮೇಲ್ಗಡೆ ಹೋದರೆ ಮತ್ತೆ 4,300 ಅದು ಆಲ್ ಟೈಮ್ ಹೈಯ ಸ್ಟಾಕಲ್ಲಿ ನೋಡ್ಕೊಂಡು ಬಂದ್ಬೋಣ. ಆಲ್ ಟೈಮ್ ಹೈ ಎಲ್ಲ ಅನ್ಸುತ್ತೆ, ಆಲ್ ಟೈಮ್ ಹೈ ಎಲ್ಲ ಇದೀವಿ ಇವಾಗ. ಸೊ ನೋಡ್ತಾ ಹೋಗೋಣ. ಆಲ್ ಟೈಮ್ ಹೈನ 2017 ಆದಮೇಲೆ ಮಾಡಿರೋಂಥ ಆಲ್ ಟೈಮ್ ಹೈ. ಹಾಗಾಗಿ ಸ್ವಲ್ಪ ನಂಬಿಕೆ ಇರಬೇಕು ಇದರಲ್ಲಿ. ಒಳ್ಳೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯಿತು, ನಾವು ಮಾತಾಡ್ಕೊಂಡಿದ್ವಿ ಕೂಡ. ಈಗ ನನ್ನ ಹತ್ರ ಇಲ್ಲ ಪೋರ್ಟ್ಫೋಲಿಯೋನಲ್ಲಿ, ಮೊದಲು ಇನ್ವೆಸ್ಟೆಡ್ ಆಗಿದೆ ಈ ಸ್ಟಾಕಲ್ಲಿ. ಸೊ ಈಗ ಯಾರಿಗೂ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಆಫ್ಕೋರ್ಸ್ ಆಲ್ ಟೈಮ್ ಹೈಯಲ್ಲಿದೆ, ಬಟ್ ಆಟೋ ಸೆಕ್ಟರಲ್ಲಿ ಹೋಲ್ಡ್ ಮಾಡಿರಬೇಕು ಅಂತ ಮಾತಾಡಿದ್ವಿ, ಅದೇ ರೀತಿ ಆಗಿದೆ ಕೂಡ. ಜೊತೆಗೆ ಸೀಮನ್ಸ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜಸ್ಟ್ ನೋಡ್ತಾ ಬನ್ನಿ 2020 ಆದಮೇಲೆ ಎಷ್ಟು ಚೆನ್ನಾಗಿ ಪ್ರೈಸ್ ಆಕ್ಷನ್ ಆಗಿದೆ. ಒಂದು ಫಾಲ್ ಬಂದಿರೋದು ಬಿಟ್ಟರೆ ಹಾಗೇ ಇಲ್ಲ. ಈಗ ನೀವು 3 ತಿಂಗಳಿಂದ ನೀವು ನೋಡೋದಾದ್ರೂ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ. ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೂ ಸುಮಾರು ಒಂದು 8-10 ವಾರಗಳಿಂದ ಮೇಲ್ಗಡೆ ಹೋಗ್ತಾನೆ ಇದೆ. ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿ ಒಂದು ಅಟೆಂಡ್ ಮಾಡಿತ್ತು, ಫೇಲ್ಯೂರ್ ಮಾಡಲಿಕ್ಕೆ ಆಗಿರಲಿಲ್ಲ. ಇಲ್ಲೂ ಒಂದು ಸಪೋರ್ಟ್ ಇತ್ತು, 2 ಬಸ್ ಸ್ಟ್ಯಾಂಡ್ಗಳು ಅಂತೀನಿ ನೋಡಿ, ಅದೇ ರೀತಿಯಾಗಿ. ಸೊ ಈ ರೀತಿ ಇದ್ದರೆ ಅಲ್ಲಿಂದ ವಾಪಸ್ ಮತ್ತೆ ಮೇಲ್ಗಡೆ ಹೋಗಿದೆ. ಈಗ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಒಳ್ಳೆ ಸ್ಟಾಕು, ಒಳ್ಳೆ ರೀತಿಯಾದಂಥ ಕನ್ಸಿಸ್ಟೆಂಟ್ ಆಗಿ ಒಂದು ಕಾಂಪೌಂಡಿಂಗ್ನ ಮಾಡಿಕೊಟ್ಟಿರೋಂಥ ಸ್ಟಾಕು. ಜೂನಿಯರ್ ನಿಫ್ಟಿಲಿ ಬರುತ್ತೆ, ಅಂದರೆ ನಿಫ್ಟಿ 100 ಬರುವಂಥ ಸ್ಟಾಕ್ ಇದು ಸೀಮನ್ಸ್. ಟಿ ಸಿ ಎಸ್ ಬಗ್ಗೆ ನಾಳೆ ನೋಡಿ ಒಂದು ಪ್ಯಾಟರ್ನ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಈ ಟಾರ್ಗೆಟ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಿಮಗೆ ಹೇಳಿದ್ದೆ ಕೂಡ 3,740. ಕೆಲವರು ಗ್ರೂಪ್ ಬಗ್ಗೆ ಕೇಳಿದರೆ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಅಂತ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ 2 ಟೆಲಿಗ್ರಾಮ್ ಗ್ರೂಪ್ಗಳಿದೆ, 2 ಫ್ರೀ ಗ್ರೂಪ್ಗಳಾಗಿರುತ್ತೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಅನ್ನೋದು ಟಾಪಿಕ್ ವೈಸು ಡಿಸ್ಕಷನ್ಗಳಿಗೆ, ಇನ್ವೆಸ್ಟ್ಮೆಂಟು ಅಥವಾ ಟ್ರೇಡಿಂಗು ಅಥವಾ ನ್ಯೂಸು ಈ ರೀತಿಯಾಗಿ ಜನರಲ್ ಡಿಸ್ಕಷನ್ಗಳಿಗೆ ಅದರಲ್ಲಿ ಎಲ್ಲರೂ ಕೂಡ ಚಾಟ್ ಮಾಡ್ಬೋದು. ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಅನ್ನೋ ಟೆಲಿಗ್ರಾಮ್ ಗ್ರೂಪು ಆ ಚಾನಲ್ ಏನಿದೆ ಅದರಲ್ಲಿ ನಾನು ಮಾತ್ರ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಬಿಡುವಿದ್ದಾಗ ಲೈವ್ ಮಾರ್ಕೆಟಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಕೆಲವರು ಡಿಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದ್ರಿ, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹೇಗೇನು ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಕೋರ್ಸ್, ಸೆಮಿನಾರ್, ವೆಬಿನಾರ್ ಅಥವಾ ಪೇಯ್ಡ್ ಗ್ರೂಪ್ಗಳಾಗಲಿ ಯಾವುದೇ ರೀತಿಯಾದಂಥದ್ದು ಇರೋದಿಲ್ಲ. ಯಾರಾದರೂ ಆ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಸುಳ್ಳು. ಮಾರ್ಕೆಟ್ ಮಾತುಕತೆ ಅಫಿಷಿಯಲಿಂದ ಯಾವುದೇ ರೀತಿಯಾದಂಥ ಆ ರೀತಿ ಆಕ್ಟಿವಿಟಿಗಳು ಇಲ್ಲ. ಅದನ್ನ ನಾನು ಡಿಸ್ಕ್ಲೇಮರ್ ಪ್ರತಿದಿನ ಕೊಡ್ತಾನೆ ಇದ್ದೀನಿ. ಒಂದು ವೇಳೆ ನಮ್ಮನ್ನು ಬೆಂಬಲಿಸಬೇಕು ಅಂತಂದರೆ 2 ದಾರಿ ಇದೆ. ನಮ್ಮ ಏನು ಅಫಿಲಿಯೇಷನ್ ಲಿಂಕ್ಸ್ ಇದೆ ಡಿಮ್ಯಾಟಿಂದು, ಯಾವುದೇ ಬಲವಂತ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ. ಅದರ ಮೂಲಕ ನೀವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ನನಗೆ ಅದರಲ್ಲಿ ಒಂದು ಬ್ರೋಕರೇಜ್ ಕಮಿಷನ್ ಅಂತ ಸಿಗುತ್ತೆ. ಅಥವಾ ನೀವು ಯೂಟ್ಯೂಬ್ ಜಾಯಿನ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಮೂಲಕ ನಮ್ಮ ಚಾನಲ್ನ, ನಮ್ಮ ಕೆಲಸ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನೀವು ಬೆಂಬಲಿಸ್ತಾ ಹೋಗ್ಬೋದು. ಸೊ TCS ಅಲ್ಲಿ ಈಗ ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲಿದೆ 3,740ರಿಂದ 3,640. ಈ ಝೋನಲ್ಲೇ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಅನ್ಸುತ್ತೆ. 3,740ನ ಬಿಟ್ಟು ಮೇಲ್ಗಡೆ ಹೋದರೆ 3,780 ರೆಸಿಸ್ಟೆನ್ಸ್ ಆಗಿರುತ್ತೆ. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಾವು ಒಂದು ಟ್ರೆಂಡ್ ಲೈನ್ ತೋರಿಸಿದ್ದೆ, ಆಗ ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಯಾವುದದು ಸರಿಸುಮಾರು 3,550 ಲೆವೆಲ್ಗಳಿಗೆ ಬಂದು ಟ್ರೇಡ್ ಆಗೋದು ಸಾಧ್ಯತೆ ಇದೆ. 3,550 ಲೆವೆಲಲ್ಲಿ ಲಾಂಗ್ ಟರ್ಮಲ್ಲಿ TCSನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಆಗ ನೋಡ್ತಾ ಹೋಗೋರಂತೆ 3,550 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಆಗುತ್ತೆ TCS ಅಲ್ಲಿ. ಈ ಝೋನ್ ಹತ್ತಿರ ಬರುತ್ತೆ ಅನಿಸುತ್ತೆ. ಸೊ ಈ ಟ್ರೆಂಡ್ ಲೈನ್ ಹತ್ತಿರ ಬಂದು ಟಚ್ ಆಗುತ್ತೆ ಅವಾಗ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಮಾತಾಡ್ತಾ ಸ್ಟಾಕು ಏರ್ಟೆಲ್ ಬಗ್ಗೆ ಯಾಕೆ ತೊಗೊಳ್ತಾ ಇದ್ದೀನಿ, ಒಂದು ಪೊಸಿಷನ್ ಟ್ರೇಡ್ನ ನಾನು ಮಂತ್ಲಿ ಪೊಸಿಷನ್ನ ಕ್ಯಾರಿ ಮಾಡಿದ್ದೀನಿ. ಮಂತ್ಲಿ ಪೊಸಿಷನ್ನ ಕ್ಯಾರಿ ಮಾಡೋದ್ರ ಬಗ್ಗೆ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ವೀಡಿಯೋ ಅಂತ ನಾನು ಭಾನುವಾರ ಮಾಡಿದ್ದೆ. ಹಿಂದೆ ನಮ್ಮ ಚಾನಲಲ್ಲಿ ಒಂದು ಟೆಲಿಗ್ರಾಮಲ್ಲಿ ಲೈವ್ ಸ್ಟ್ರೀಮ್ ಮಾಡಿದಾಗ ಮಾಡಿದಂಥದ್ದು, ಅದೀಗ ಪಬ್ಲಿಕ್ ಮಾಡಿದ್ದೀನಿ. ಸೊ ಯಾವ ರೀತಿಯಾಗಿ ಸ್ಟ್ರೈಕ್ನ ಚೂಸ್ ಮಾಡ್ಬೋದು ಏನು ಅಂತ ಅದರಲ್ಲಿ ಮಾತಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಈ ಶನಿವಾರ ಬಂದಿತ್ತು ಆ ವಿಡಿಯೋ. ಸೊ 1,050 ಲೆವೆಲ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಆಗಿದೆ. ಇಲ್ಲಿ ಈ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಇರೋ ತನಕ ನಾವು ಏನೂ ಯೋಚನೆ ಮಾಡೋದು ಬೇಡ ಅಂದಿದ್ದೆ. ಇವತ್ತು ಒಂದು ಬ್ರೇಕ್ಔಟ್ ಕೊಟ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟಿದೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ಇನ್ನು ಈ ಝೋನಿಂದ ಕೆಳಗಡೆ ಬಂದಿದೆ. ಸೊ ಇವತ್ತೇನು ಹೈ ಮಾಡಿದೆಯಲ್ಲ ಇದಕ್ಕಿಂತ ಮೇಲೆ ಯಾವುದೇ ಕಾರಣಕ್ಕೂ ಏರ್ಟೆಲ್ ಹೋಗಬಾರ್ದು. ಹೋಯಿತು ಅಂತಂದರೆ ನಾವು ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳೋದು ಸರಿ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ 50% ಡ್ರಾಡೌನಲ್ಲಿದೆ MTM. ಆದರೂ ಕ್ಯಾರಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ 1,050 ಲೆವೆಲನ್ನು ರೀಸೆಂಟಾಗಿ ಟೆಸ್ಟ್ ಮಾಡಿದೆ ಏರ್ಟೆಲ್ಲು. ಸೊ ಇತ್ತೀಚೆಗೆ 2023 ಟೆಸ್ಟ್ ಮಾಡಿದಂತನ ಮತ್ತೆ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಜೊತೆಗೆ
OI ಪ್ರೊಫೈಲ್ ಕೂಡ ಹೇಳ್ತಾ ಇದೆ 1050 1060 ಲೆವೆಲಲ್ಲಿ ಅಗ್ರೆಸಿವ್ ಆಗಿ ನಮಗೆ ರೆಸಿಸ್ಟೆನ್ಸ್ ಇದೆ ಅಂತ. ಹಾಗಾಗಿ 1030 1020 ಲೆವೆಲ್ಗೆ ಮತ್ತೆ ಸ್ಟಾಕ್ ಬಂದು ಟ್ರೇಡ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ 1040ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮೊಮೆಂಟಮಲ್ಲಿ ಬರ್ತಾ ಹೋಯಿತು ಅಂತಂದರೆ ನಾವು ಪ್ರಾಫಿಟ್ ಕಡೆಗೆ ಬರ್ತಾ ಹೋಗ್ತೀವಿ. ಆಗ ಎಕ್ಸಿಟ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಸೊ 10 to 15% ಬಂದರೂ ನೀವು ಯಾವುದು ಪೊಸಿಷನ್ ಟ್ರೇಡಿಂಗಲ್ಲಿ ಬೇಕಾದಷ್ಟು ತುಂಬ ಎಕ್ಸ್ಪೆಕ್ಟ್ನ ಮಾಡೋದು ಹೋಗಬೇಡಿ. ಬಟ್ 1050 P ಅನ್ನೋದು 10 ರೂಪಾಯಿ ಏನೋಕ್ಕೋ ಬಂದಿದೆ ಇವಾಗ. ಸೊ ಆ ರೀತಿಯಾಗಿರೋದ್ರಿಂದ ನೋಡ್ತಾ ಹೋಗೋಣ ಯಾವ ರೀತಿ. 950 ಕ್ವಾಂಟಿಟಿ ಬೇಕಾಗುತ್ತೆ ಏರ್ಟೆಲಲ್ಲಿ. ಒಂದು ಲಾಟಲ್ಲಿ ಯಾರಾದರೂ ಪೊಸಿಷನ್ನ ಕ್ಯಾರಿ ಮಾಡಬೇಕು ಅಂತಂದರೆ ಮಂತ್ಲಿ ಪೊಸಿಷನ್ ಆಗಿರುತ್ತೆ ಎಲ್ಲ ಸ್ಟಾಕ್ಗಳಲ್ಲೂ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ಒಂದು ರೀತಿ ಡಬ್ಲ್ಯೂ ಪ್ಯಾಟರ್ನ್ಗಳು ಇವತ್ತು ತುಂಬ ಗೋಚರಿಸ್ತಾ ಇತ್ತು. ಸುಮ್ಮನೆ ಹಿಸ್ಟಾರಿಕಲಿ ನೋಡ್ತಾ ಬಂದಿದ್ದೆ ಈ ಸ್ಟಾಕ್ನ. ನೋಡ್ತಾ ಬನ್ನಿ ನಿಮಗೆ ಎಷ್ಟು ಸಲ ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಒಂದು ಅದೇ ರೀತಿ ಆಗುತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅದೇ ರೀತಿ ಆಗುತ್ತೆ ಮೇಲ್ಗಡೆ ಹೋಗುತ್ತೆ. ನೋಡ್ತಾ ಬನ್ನಿ, ಹಿಸ್ಟಾರಿಕಲಿ ನೋಡ್ತಾ ಬನ್ನಿ, ಡಬ್ಲ್ಯೂ ಪ್ಯಾಟರ್ನ್ಗಳು ನಿಮಗೆ ಎಲ್ಲ ಕಡೆ ಕಾಣುತ್ತೆ. ಅಂದರೆ ನೀವು ಬ್ರೇಕ್ ಆಗಲ್ಲ. ಇದು ಸುಮಾರು ಸಲ ಇದೇ ರೀತಿಯಾಗಿ ಬಿಹೇವ್ ಆಗಿದೆ ಬಜಾಜ್ ಫೈನಾನ್ಸು. ದೊಡ್ಡ ಸ್ಟಾಕು. ಈಗ ಯಾಕೆ ಮತ್ತೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಈಗಲೂ ಕೂಡ ಅದೇ ರೀತಿಯಾಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗಿತ್ತು. ಇಲ್ಲಿ ನೋಡೋದಾದರೆ ವೈಡಾಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲೆ ಹೋಗಿತ್ತು. ಈಗ ಇಲ್ಲಿ ಮತ್ತೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗಿತ್ತು. ಈಗ ಆ ಝೋನ್ ಹತ್ತಿರ ಬಂದು ನಿಂತಿದೆ. ಇದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಸಣ್ಣದಾಗಿ ಒಂದು 7500 ಹತ್ರ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರ್ಬೋದು ಅಂತ ಅನಿಸ್ತಾ ಇದೆ ಯಾವುದು ಬಜಾಜ್ ಫೈನಾನ್ಸ್. ಅದಕ್ಕೆ ನೀವೇನು ಮಾಡಬೇಕು, ಇವತ್ತೊಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ ನೋಡಿ. ಈ ಟ್ರೆಂಡ್ ಲೈನ್ಗಿಂತ ಏನಾದ್ರು ಕೆಳಗಡೆ ಓಪನ್ ಆಯಿತು ಅಂತಂದರೆ ಇದೇ ನಮಗೆ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಎಗೇನ್ ನಾನು ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಅಂತ ಅಥವಾ ಯಾರೇ ಹೇಳ್ತಾ ಇದ್ದಾರೆ ಅಂತ ನೀವು ಯಾವುದೇ ಕೆಲಸನೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಡಬಾರ್ದು. ಸೊ ಇಲ್ಲಿ ಮಾಡಿದ್ರೆ ನಿಮಗೆ ಲಾಭ ಆದಾಗಲೂ ಅವ್ರ ಜೊತೆ ಇರಲ್ಲ, ನಷ್ಟ ಆದಾಗಲೂ ಅವ್ರ ಜೊತೆ ಇರೋದಿಲ್ಲ. ಅದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಥರ ಆಗ್ತಾ ಇದೆ. ಈಗ ಅದ್ರ ಕೆಳಗಡೆ ಹತ್ತಿರ ಬಂದು ಕ್ಲೋಸಿಂಗ್ ಆಗಿದೆ. ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ ಇದೇ ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗುತ್ತೆ. ಆಗ ನಾವು ಕಾಂಟ್ರಾ ಟ್ರೇಡ್ನ ತಗೋಬೋದು. 7640 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 7560 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 7480 ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ನೋಡಿ ತಗೋಣ, ಈ ಟಾರ್ಗೆಟ್ಗಳೆಲ್ಲ ನೋಡಲಿಕ್ಕೆ ಸಿಗುತ್ತಾ ಈ ವಾರದಲ್ಲಿ ಬಜಾಜ್ ಫೈನಾನ್ಸಲ್ಲಿ ಅಂತ ಟ್ರ್ಯಾಕ್ ಮಾಡ್ತಾ ಇರಿ. ತುಂಬ ವಾಲಟೈಲ್ ಸ್ಟಾಕು. ಹೊಸದಾಗಿ ಯಾರಾದರೂ ಇಂಟ್ರಾಡೇ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಇಂಥ ಸ್ಟಾಕಲ್ಲಿ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದೇ ದಿನದಲ್ಲಿ ನಿಮ್ಮ ಕ್ಯಾಪಿಟಲ್ ಕೂಡ ವೈಪೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದೊಂದು ದಿನನೇ ನಿಮಗೆ ಇದು 100-150 ಪಾಯಿಂಟ್ಸ್ ಅಂದರೆ ಇಂಡೆಕ್ಸಲ್ಲಿ ಮೂವ್ಮೆಂಟ್ ಆಗುತ್ತಲ್ಲ, ಆ ರೀತಿ ಮೂವ್ಮೆಂಟ್ ಆಗುತ್ತೆ. ಯಾಕೆಂದರೆ 7000 ನಡೀತಾ ಇರೋಂಥ ಸ್ಟಾಕು ಇಂಟ್ರಾಡೇ ರೇಂಜ್ ನೀವು ನೋಡೋದಾದರೆ 150-200 ಪಾಯಿಂಟ್ಸ್ಗಳು ತುಂಬ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಬಜಾಜ್ ಫೈನಾನ್ಸಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಅದೇ ರೀತಿಯಾಗಿ 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ. ಇವತ್ತು ಜೀವ ವಿಮೆದು ಡೇಟಾ ಕೂಡ ಬಂದಿತ್ತು, ನಾನು ಶೇರ್ ಮಾಡಲಿಕ್ಕೆ ಮರ್ತು ಹೋದೆ. ನಾಳೆ ಅದನ್ನ ನೆನಪಿಸಿ ಇವತ್ತು ಕಮೆಂಟ್ ಮಾಡಿ, ನಾಳೆ ಅದನ್ನ ಕವರ್ ಮಾಡ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಜೀವ ವಿಮೆ ಆಯ್ಕೆ ಮಾಡ್ಕೋಬೇಕು. ಡಿಸೆಂಬರ್ ಮಂತ್ ಡೇಟಾ ಬಂದಿದೆ, ಸ್ವಲ್ಪ ಅಪ್ರಿಸಿಯೇಷನ್ ಕೂಡ ಆಗಿದೆ ಕೆಲವೊಂದು ಸ್ಟಾಕ್ಗಳದ್ದು. ಅದು ಮಾತಾಡೋಕ್ಕೆ ಮರ್ತೋಯ್ತು ನನಗೆ, ನಾಳೆ ಕವರ್ ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಒಬ್ಬರು ಟಿ ಬಿಲ್ಸ್ ಬಗ್ಗೆ ಕೇಳಿದ್ರಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟಿ ಬಿಲ್ಸ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಂದರೆ ಅದು ಕೂಡ ಪೆಂಡಿಂಗ್ ಇದೆ. ಅದನ್ನ ನಾನು ಮಾಡ್ಕೊಡ್ತೀನಿ ಸರ್. ನಿಮ್ಮ ಕಮೆಂಟ್ ಓದಿದೆ, ನಾನು ಹೇಳೋದು ಮರ್ತೋಯ್ತು. ಅದನ್ನು ಬೇಕಾದ್ರೆ ಒಂದು ಡೆಮೋ ತೋರಿಸೋಣ ಅಂತ ಕೈ ಟ್ಯೂಟರಲ್ಲಿ. ಹೊಸ ಫೀಚರ್ಸ್ ಬಂದಿದೆ ಅಂದಿದ್ದೆ, ಜೆರೋದು ಮತ್ತು ಕೈಟು, ಅದು ಕೂಡ ಪೆಂಡಿಂಗ್ ಇದೆ. ನಾನು ಒಂದು ದೊಡ್ಡ ಲಿಸ್ಟ್ ಮಾಡ್ಕೋಬೇಕು, ಸುಮಾರು ವೀಡಿಯೋಗಳು ಮಾಡೋವಂಥದ್ದು ಪೆಂಡಿಂಗ್ ಇದೆ. ಮನೆಯಲ್ಲೂ ಕೆಲಸ ನಡೀತಾ ಇದ್ದರಿಂದ ಬಿಡುವಾದಾಗ ನಾನು ವೀಡಿಯೋನ ಮಾಡ್ಕೊಡ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.